ನಮಸ್ತೆ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹುಟ್ಟುಹಬ್ಬದ ಶುಭಾಶಯಗಳು ಮಗಳೇ. ನೋಡಿ ಕಾಲ ಸುಖವಾಗಿ ಚೆನ್ನಾಗಿ ನಡೆಯೋಷ್ಟೊತ್ತಿಗೆ ಸುಸ್ತಾಯ್ತು. ಅವನಿಗೆ ಸರ್ಪ್ರೈಸ್ ಕೊಡೋಕ್ಕೆ ಅವರ ಫ್ರೆಂಡ್ ಮೋಮದಿ ಅವ್ರು ಬರ್ತಿದ್ದಾರೆ. ನಮ್ಮ ದೀಕ್ಷಣ ಕ್ಲೋಸ್ ಫ್ರೆಂಡ್. ಹಿಂಗೆ ಬರೀರಿ ಅನ್ಕೊಂಡ್ರೆ ಏನು ಹ್ಯಾಪಿ ಬರ್ತ್ಡೇ ಟು ಯು. ಸ್ಮೈಲು ಈ ನಮಸ್ತೆ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ರೀಮತಿ ನವೀನ ಕನ್ನಡ ಲಾಗ್ಸ್. ಇದು ಇವತ್ತಿನ ಲಾಗ್ ದೀಕ್ಷಾನ ಬರ್ತ್ಡೇ ಲಾಗ್ ಆಗಿರುತ್ತೆ. ದೀಕ್ಷಾನ ವಿಡಿಯೋ ಮಾಡ್ತಿರೋದ್ರಿಂದ ನಾನು ಮಾತ್ರ ಬಂದು ನಿಮ್ಮನ್ನ ವೆಲ್ಕಮ್ ಮಾಡ್ತಾ ಇದ್ದೀನಿ. ಇವಾಗ ಅವಳಿಗೆ ಬಟ್ಟೆ ತರೋಣ ಅಂತ ಹೋಗ್ತಾ ಇದ್ದೀವಿ. ನೋಡೋಣ ಯಾವ ತಗೋತಾಳೆ ಏನು, ಅವಳಿಗೂ ಐಡಿಯಾ ಇಲ್ಲ, ನನಗೂ ಐಡಿಯಾ ಇಲ್ಲ, ಸುಮ್ಮನೆ ರ್ಯಾಂಡಮ್ ಆಗಿ ಹೋಗ್ತಾ ಇದ್ದೀವಿ ಅಲ್ವಾ ದೀಕ್ಷಾ? ನಮ್ಮ ದೀಕ್ಷಾನ ತೋರಿಸ್ತೀನಿ ತಡಿ. ಹಾಯ್ ಎಲ್ರಿಗೂ. ಹಾಯ್ ಎಲ್ರಿಗೂ ನಮಸ್ತೆ. ಮಲಗ್ಬಿಟ್ಟಿತ್ತು ಮಗು, ಎಚ್ಚರ ಮಾಡ್ಕೊಂಡು ಕರ್ಕೊಂಡಿದ್ದೆ. ಅವಳು ಬರ್ತ್ಡೇಗೆ ಅವಳು ಶಾಪಿಂಗ್ ಮಾಡೋಕ್ಕೆ ನಾನು ಹಿಂಸೆ ಮಾಡಿ ಕರ್ಕೊಂಡು ಹೋಗ್ಬೇಕು. ನೋಡಿ ಈ ಥರ ಡ್ರೆಸ್ಸಸ್ ಸಾಕು, ಅದನ್ನೇ ಅಡ್ಜಸ್ಟ್ ಮಾಡ್ತೀನಿ ಅಂತಿದ್ಲು. ಪರವಾಗಿಲ್ಲ ಬಾ, ಒಂದು ಚೆನ್ನಾಗಿರೋ ಡ್ರೆಸ್ ನೋಡ್ಕೊಂಬರೋಣ ಅಂದ್ಕೊಂಡಿದ್ದೀವಿ. ನೋಡೋಣ, ಸೆಲೆಕ್ಟ್ ಆದಮೇಲೆ ತೋರಿಸ್ತೀವಿ, ಅಥವಾ ಅವ್ಳ ಬರ್ತ್ಡೇ ದಿನವೇ ನೋಡಿರೋಂತಿ. ಓಕೆ, ಇವಾಗ ಸದ್ಯಕ್ಕೆ ಶಾಪಿಂಗ್ ಹೋಗಿ ಬರೋಣ. ಸ್ವಲ್ಪ ಲೇಟ್ ಆದರೆ ಏನಾಗುತ್ತೆ ಹೇಳು? ದೀಪ್ತಿ ಬಂದ್ಬಿಡ್ತಾಳೆ. 3 ಜನ ಹೋಗೋಕ್ಕಾಗುತ್ತೆ, ಗಾಡಿಲಿ ಹೋಗೋಕ್ಕಾಗಲ್ಲ. ಅದಕ್ಕೆ ಅವ್ಳು ಬರೋಕ್ಕೆ ಮುಂಚೆ ನೀನು ವಿಡಿಯೋ ನೋಡು. ನೀನು ಬರಬಾರ್ದು ಅಂದ್ಬಿಟ್ಟು ಬೇಗ ಕರ್ಕೊಂಡಿರ್ತಾರೆ. ನಾನು ಲೇಟ್ ಮಾಡ್ತಾ ಇದ್ದೀನಿ, ನಾನು ಮಲಗಿದೆ, ಅದಕ್ಕೆ ಅವಳು ಬರಲಿ ಅಂತ ಅನ್ಬಿಟ್ಟು. ನೋಡಿ ಫಿಟ್ಟಿಂಗ್ ದೀಪಿ ಇನ್ನೇನು ನೀನು ಬರಬಾರ್ದು ಅಂತ ನೋಡು ದೀಪಿ. ನೀನು ಆಚೆ ಕರ್ಕೊಂಡಾಗಕ್ಕೆ ಎಷ್ಟು ಇದು, ಇನ್ನು 10 ನಿಮಿಷಕ್ಕೆ ಅವ್ಳು ಕ್ಲಾಸ್ ಬಿಡುತ್ತೆ. ಅದಕ್ಕೆ ಅಷ್ಟರಲ್ಲಿ ಹೊರಟ್ಬಿಡೋಣ. ಕೀ ಕೊಟ್ಬಿಟ್ಟು ಹೋದರೆ ಇಸ್ಕೊಂಡು ಒಳಗಡೆ ಬೈಕೊಂಡು ಹೆಂಗೆ ಕುತ್ಕೊ ಓದ್ತಿರ್ತಾಳೆ ಅಂದ್ಬಿಟ್ಟು ಹೊರಡ್ತಾ ಇದ್ವಿ. ಇವತ್ತು ಸುಮಾರು ಶಾಪ್ಗಳಿಗೆ ಶಾಪಿಂಗ್ ಹೋಗಿದ್ವಿ. ಅದರಲ್ಲಿ ಇದು ಮೊದಲನೇದು. ಇದು ಆ್ಯಕ್ಚುಲಿ ಪಾರ್ಲರ್ ಬ್ಯೂಟಿಫ್ಲೈ ಅಂದ್ಬಿಟ್ಟು ಇವ್ರು ಇವಾಗ ಡ್ರೆಸ್ಗಳು ಕೂಡ ಸೇಲ್ ಮಾಡ್ತಿದ್ದಾರೆ. ಕಾಲ್ ಮಾಡಿದರು, ಬನ್ನಿ ಡ್ರೆಸ್ಸಸ್ ಬಂದಿದೆ ಅಂದ್ಬಿಟ್ಟು. ಅದಕ್ಕೆ ಅಲ್ಲಿಗೆ ಫಸ್ಟ್ ಹೋದ್ವಿ. ಇಲ್ಲೂ ನಮ್ಮ ದೀಕ್ಷಾ ಡ್ರೆಸ್ ತೊಗೊಂಡಿದ್ದಾಳೆ. ಬರ್ತ್ಡೇ ಡ್ರೆಸ್ ಇಲ್ಲೇ ತೊಗೊಂಡಿರೋದು. ನೋಡಿರೋಂತೆ ಲಾಕ್ಸ್ಗಳನ್ನ ನೋಡ್ತಾ ಇರಿ, ಗೊತ್ತಾಗುತ್ತೆ. ಇನ್ನು ಈ ಟಾಪ್ ಬಂದು ತುಂಬಾ ಚೆನ್ನಾಗಿತ್ತು, ಆದರೆ ಅದು ಸೈಜ್ ಇರಲಿಲ್ಲ, ಅದಕ್ಕೆ ಬಂದೆ. ನೋಡೋಣ, ನೆಕ್ಸ್ಟ್ ತರಿಸ್ತೀನಿ ಅಂತ ಹೇಳಿದ್ದಾರೆ. ಈ ಡ್ರೆಸ್ಸು ತುಂಬ ಚೆನ್ನಾಗಿತ್ತು, ಬಟ್ ನಮ್ಮ ದೀಕ್ಷೆಗೇನೋ ಬೇಡ ಅಂದ್ಲು. ಅದಾದಮೇಲೆ ನಾವು ಹೋಗಿದ್ದು ಟ್ರೆಂಡ್ಸ್ಗೆ. ಇದು ನಮ್ಮ ಮನೆ ಹತ್ರನೇ ಇರೋ ಟ್ರೆಂಡ್ಸು. ನಾನು ರೆಗ್ಯುಲರ್ ಹೋಗ್ತೀನಲ್ಲ ಅದಲ್ಲ, ಇದು ನಮ್ಮ ಮನೆ ಹತ್ರನೇ ವಾಕಬಲ್ ಡಿಸ್ಟೆನ್ಸಲ್ಲಿದೆ. ವಿಶ್ವಮಾನವ ಡಬಲ್ ರೋಡಲ್ಲಿದೆ. ಇಲ್ಲಿ ಸುಮಾರು ವೆರೈಟೀಸ್ ಇರುತ್ತೆ, ಅಂದರೆ ಜೆಂಟ್ಸ್ ವೇರ್, ಕಿಡ್ಸ್ ವೇರ್ ಪ್ರತಿಯೊಂದು ಇರುತ್ತೆ ಇಲ್ಲಿ. ನಾನು ಅಷ್ಟೊಂದು ಬರೋಲ್ಲ, ಆದರೆ ಇವತ್ತು ಅವಳು ಪ್ಯಾಂಟ್ಸ್ ತೊಗೋಬೇಕು ಅಂತ ಅದಕ್ಕೋಸ್ಕರ ಬಂದೆ. ಇಲ್ಲೂ ಒಂದು ಡ್ರೆಸ್ ಶಾಪಿಂಗ್ ಮಾಡಿದ್ದಾಳೆ. ಯಾವುದು ಅಂತ ನೋಡಿ ಈ ವಿಡಿಯೋದಲ್ಲಿ ಅದನ್ನು ಹಾಕೋತಾಳೆ. ಅದಾದಮೇಲೆ ಈ ಡ್ರೆಸ್ ಚೆನ್ನಾಗಿದೆ ಕಲರ್ ಅಂತ ಹಾಕಿಸ್ದೆ, ಆದರೆ ಅವಳಿಗೆ ಇದು ಬಲ್ಲೆ ಬಲ್ಲೆ ಅಂತ ಡ್ಯಾನ್ಸ್ ಮಾಡ್ಬೋದಂತೆ, ಆ ರೀತಿ ಇದೆ ಅಂತೆ ಮಾಡಿ ತೋರಿಸ್ತಾ ಇದ್ಲು. ಇಲ್ಲಿ ಸುಮಾರು ಫ್ಯಾನ್ಸಿ ಡ್ರೆಸ್ಸಸ್ ಎಲ್ಲ, ಅಂದರೆ ಫ್ಯಾನ್ಸಿ ಅಂತೀನಿ, ಮಾಡ್ರನ್ ಡ್ರೆಸ್ಸಸ್ ಎಲ್ಲ ತುಂಬ ಚೆನ್ನಾಗಿದೆ. ಜೀನ್ಸ್ ಟಾಪು ಫಸ್ಟ್ ಫ್ಲೋರಲ್ಲಿದೆ. ಫಸ್ಟ್ ಫ್ಲೋರ್, ಗ್ರೌಂಡ್ ಫ್ಲೋರ್ ಮತ್ತು ಫಸ್ಟ್ ಫ್ಲೋರ್ ಎರಡಿದೆ ಇಲ್ಲಿ. ನಾನು ರೆಗ್ಯುಲರ್ ಆಗೋದು ಒಂದೇ ಫ್ಲೋರಲ್ಲಿರೋ ಟ್ರೆಂಡ್ಸ್. ಅದು ಯಾರಾದರೂ ವಿಸಿಟ್ ಮಾಡೋಂಗಿದ್ರೆ ಈ ಕಡೆ ರೋಡ್ ಸೈಡ್ ಬಂದಾಗ, ಅಂದರೆ ವಿಶ್ವಮಾನವ ಡಬಲ್ ರೋಡ್ ಸೈಡ್ ಬಂದರೆ ಖಂಡಿತ ಒಮ್ಮೆ ವಿಸಿಟ್ ಮಾಡಿ ಅಂತ ಹೇಳ್ತೀನಿ. ಇವೆಲ್ಲ ನೋಡಬೇಕಂತ ಯೋಚನೆ ಮಾಡ್ತಾವಳು ನನ್ನ ಮಗಳು. ಇದೊಂಥರ ಚೆನ್ನಾಗಿತ್ತು ಶರ್ಟ್. ಸ್ಟೇ ವೈಲ್ಡ್ ನಾನು ಮಾತ್ರ ವೆಯ್ಟ್ ಮಾಡ್ತಾ ಇದ್ದೀನಿ ಕೂತ್ಕೊಂಡು. ಇದು ಅಲ್ವಾ, ನನಗೋಸ್ಕರ ಇಷ್ಟು ಶಾಪಿಂಗ್ ಮಾಡೋದೇ ಇಲ್ಲ ಜೀವನದಲ್ಲಿ. ಇವರಿಬ್ರಿಗೋಸ್ಕರ ಶಾಪಿಂಗ್ ಮಾಡಿ 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 ಸುಸ್ತಾಗ್ಬಿಟ್ಟಿದ್ದೀನಿ ಅಂತ ಅನ್ನಿಸ್ತಾ ಇದೆ ನನಗೆ ಇತ್ತೀಚೆಗೆ. ನೋಡೋಣ ಅವಳು ಯಾವ್ದು ತಗೊಂಡಿರ್ತಾಳೆ, ಏನು ಎತ್ತ ಅನ್ನೋದನ್ನು ಲಾಗ್ ನೋಡ್ತಾ ಇರಿ, ಗೊತ್ತಾಗ್ತದೆ ಆಯಿತಾ. ಅಲ್ಲಿ ಟ್ರೆಂಡ್ಸ್ ಮುಗಿಸ್ಕೊಂಡು ನೆಕ್ಸ್ಟ್ ನಾವು ಬಂದಿದ್ದು ಝೂಡಿಯೋಗೆ. ಇದು ಬಲ್ಲಾಳ್ ಸರ್ಕಲ್ ಹತ್ರ ಇದೆ. ಇವತ್ತು ಫುಲ್ ಡೇ ಶಾಪಿಂಗ್ ಅಂತಲೇ ಹೇಳ್ಬೋದು. 2 ವೀಲರ್ ತಗೊಂಡು ಅಮ್ಮ ಮಗಳು ಸುತ್ತಿದ್ದು ಒಂದು 3-4 ಅವರ್ಸ್ ಅಂತ ಅನ್ಕೋತೀನಿ. ಇಲ್ಲೂ ಕೂಡ ಪ್ಯಾಂಟ್ಗಳು ನೋಡಲಿಕ್ಕೆ ಅಂತಲೇ ಬಂದಳು, ಬಟ್ ಯಾವುದೋ ಅವಳಿಗೆ ಇಷ್ಟ ಆಗಲಿಲ್ಲ. ಅದರ ಬದಲಿಗೆ ಇಲ್ಲಿ ಸ್ಲಿಪ್ಪರ್ಸ್ ತೊಗೊಂಡ್ಳು. ಇಲ್ಲಿ ಸ್ಲಿಪ್ಪರು, ಕಾಸ್ಮೆಟಿಕ್ಸ್ ಎಲ್ಲ ಸಿಗುತ್ತೆ, ಚೆನ್ನಾಗಿರುತ್ತೆ. ಒಂದು ಸಲ ನೀವು ಝುಡಿಯೋಗೂ ಒಂದು ಸಲ ವಿಸಿಟ್ ಮಾಡಿ. ನನ್ನ ಮಕ್ಕಳು ಸುಮಾರು ಡ್ರೆಸ್ಸಸ್ಸು ಝುಡಿಯೋನು ತೊಗೊಂಡಿದ್ದಾರೆ. ನಾನು 1-2-3 ಟಾಪ್ಸು ಮತ್ತು ಇವಾಗ ಏನು ಹಾಕಿದ್ದೀನಿ ಅದು ಕೂಡ ಝುಡಿಯೋದನ್ನೇ. ಇಲ್ಲಿ ನೋಡಿ ಸ್ಲಿಪ್ಪರ್ಸು ಚೆನ್ನಾಗಿರುತ್ತೆ, ರೀಸನಬಲ್ ರೇಟಲ್ಲಿ ಇರುತ್ತೆ. ಅವಳು ಒಂದು ಶಾಪಿಂಗ್ ಮಾಡಿದ್ಲು, ಆ ಫೋಟೋ ತೊಗೊಂಡಿದ್ದು ಅನಿಸುತ್ತೆ. ಅದನ್ನು ಲಾಸ್ಟಲ್ಲಿ ಸೆಲೆಕ್ಟ್ ಮಾಡಿದೆ ನಾನು, ಅದನ್ನೇ ಇಷ್ಟಪಟ್ಟಳು. ಚೆನ್ನಾಗಿತ್ತು, ಮಕ್ಕಳಿಗೆಲ್ಲ ಒಂಥರ ಇಷ್ಟ ಆಗುತ್ತೆ. ನಾನು ಒಂದು ಜೊತೆ ತೊಗೊಂಡಿದ್ದೀನಿ ಇಲ್ಲಿ. ಇದಾದಮೇಲೆ ನಾವು ಹೋಗಿದ್ದು ನೆಕ್ಸ್ಟು ಕಾಸ್ಮೆಟಿಕ್ಸು. ಅಲ್ಲೊಂದಷ್ಟು ತೊಗೊಂಡೆ, ಬಟ್ ವಿಡಿಯೋದಲ್ಲಿ ಏನೂ ತೋರಿಸ್ಲಿಲ್ಲ ಆ್ಯಕ್ಚುಲಿ ಏನೇನು ತೊಗೊಂಡಿದ್ದೀನಿ ಅಂದ್ಬಿಟ್ಟು. ಒಂದು ಲಿಪ್ ಬಾಮ್, ಆಮೇಲೆ ಹೈಲೈನರು, ಈ ಥರ ಬೇಸಿಕ್ ಇರುತ್ತಲ್ಲ ಆ ಥರದ್ದು ತೊಗೊಂಡಿದ್ದೀವಿ. ಇವಳು ಇದನ್ನು ಇಷ್ಟಪಟ್ಟಿದ್ಲು ಸ್ಲಿಪ್ಪರ್ನ. ನಾನು ಅದರಲ್ಲಿ ಚುಮ್ಕಿ ವರ್ಕೆಲ್ಲ ಇತ್ತು, ಮತ್ತು ಅದು ನೆಟ್ಟೆಡ್ ಅಂದ್ಬಿಟ್ಟು ನಾನು ಬೇಡ ಅಂದೆ.
ಬೇಡ ಕಣಪ್ಪ, ಒಂಚೂರು ನೆಟ್ಟೆಡ್ ಹೋಯಿತು ಅಂದರೆ ಸ್ಲಿಪ್ಪರೇ ವೇಸ್ಟ್, ಅದಕ್ಕೆ ಬೇಡ ಅಂದೆ. ಇನ್ನು ಇಲ್ಲಿ ನಾನು ಹೇಳಿದ್ನಲ್ಲ, ನೈಲ್ ಪಾಲಿಷ್, ಹೈಲೈನರ್, ನೀವು ಮೇಕಪ್ಗೆ ಏನು ಬೇಕು A to Z ಎಲ್ಲವೂ ಸಿಗುತ್ತೆ. ಮತ್ತು ಏನು ವೆಟ್ ಟಿಶ್ಯೂಸ್ ಇರ್ಬೋದು, ಪ್ರತಿಯೊಂದು ಹೇರ್ ಕ್ಲಿಪ್ಸು ಎಲ್ಲ ಇರುತ್ತೆ. ನಮ್ಮಮ್ಮ ರೆಗ್ಯುಲರ್ ಟ್ರೆಂಡ್ಸಿಗೆ ಬಂದರು ನೋಡಿ, ಟ್ರೆಂಡ್ ಸ್ಟಾರ್ ಇವರು ಟ್ರೆಂಡ್ಸ್ದು. ಇನ್ನು ನಮ್ಮ ಟ್ರೆಂಡ್ಸಿಗೆ ಬಂದೆ. ಇಲ್ಲೂ ಒಂದಷ್ಟು ನೋಡಿದ್ಲು, ಅಲ್ಲೂ ಕೂಡ ಅವಳಿಗೆ ಯಾಕೋ ಅಡ್ಜಸ್ಟೇ ಆಗಲಿಲ್ಲ ಇವತ್ತು. ಮತ್ತು 30ರಿಂದ ಅಂದರೆ ಇವಾಗೇನು 30 ಸ್ಟಾರ್ಟ್ ಆಗಿದೆ, ಇವಾಗ ಈ ತಿಂಗಳು ಪೂರ್ತಿ ಮತ್ತು ಫೆಬ್ರವರಿವರೆಗೂ ಆಫರ್ ಇದೆ. ಆಫರ್ ಇದ್ದಾಗ ತೊಗೊಳ್ಳೋಣ, ಒಂದು 500, 1000, 1500 ತೊಗೊಂಡ್ರೆ 500 ಕಮ್ಮಿ ಆಗುತ್ತೆ, ಆ ಟೈಮಲ್ಲಿ ತೊಗೊಳ್ಳೋಣ ಅಂದ್ಬಿಟ್ಟು ಅವರೇ ಹೇಳಿದ್ರು, ಅವಾಗ ಬನ್ನಿ ಮೇಡಮ್ ಆಫರ್ ಇರುತ್ತೆ, ನಿಮಗೆ ತುಂಬ ಯೂಸ್ ಆಗುತ್ತೆ ಅಂತ. ಸರಿ ಆವಾಗಲೇ ಬಂದ್ರಾಯ್ತು ಅಂದ್ಬಿಟ್ಟು ಒಂದು ರೌಂಡ್ ಬಂದಿದ್ವಲ್ಲ, ನೋಡೋಣ ಅವಳಿಗೆ ಟಾಪ್ಸ್ಗಳೇ ತೊಗೊಂಡವಳು ಜಾಸ್ತಿ, ಅದಕ್ಕೆ ಪ್ಯಾಂಟ್ ನೋಡೋಣ ಅಂದ್ಕೊಂಡು ಬಂದೆ. ಇದಾದಮೇಲೆ ನಾವು ಬಂದಿದ್ದು ದಸ್ತಾಕಾರ್ಗೆ. ನೋಡಿ ಎಷ್ಟು ಕಡೆ ಸುತ್ತಿದ್ದೀವಲ್ವ, ಎಷ್ಟು ಟೈಮ್ ಆಗ್ಬೋದು ಅಂತ. ನಾವು ಬರುವಾಗ ಬೆಳಕಿತ್ತು, ಇವಾಗೆಲ್ಲ ಕಮ್ಮಿ ಆಗಿ ಬೆಳಕು, ಲೈಟಿಂಗ್ಸ್ ಆನ್ ಆಗ್ತಾಯಿದೆ. ದಸ್ತಾಕಾರ್ಗೆ ಯಾಕೆ ಬಂದೆ ಅಂದರೆ, ಆ್ಯಸ್ ಯೂಶ್ವಲ್ ಪ್ಯಾಂಟ್ ನೋಡಲಿಕ್ಕೆ ಬಂದವಳು. ರೆಗ್ಯುಲರ್ ಒಬ್ಬರು ಶಾಪಿಂಗ್ ಇರ್ತಾರೆ, ಅವ್ರ ಹತ್ರ ಬಂದು ಶಾಪ್ ಇರ್ತಾರೆ, ಅವ್ರ ಹತ್ರ ಶಾಪಿಂಗ್ ಮಾಡೋಕ್ಕೆ ಬಂದಿದ್ಲು. ಇನ್ನು ಇದಂತೂ ಸಖತ್ತಾಗಿದೆ. ನಾನು ಇಲ್ಲೊಂದು ಪಾಟನ್ನು ತೊಗೊಂಡೆ, ಅದನ್ನು ನೀವು ಇದೇ ವಿಡಿಯೋದಲ್ಲಿ ನೋಡ್ತೀನಿ. ನನ್ನ ಮಗಳು ಬರ್ತ್ಡೇ ಕೇಕ್ ಕಟ್ ಮಾಡ್ತಾಳಲ್ಲ, ಆವಾಗ T5 ಮೇಲೆ ಇಟ್ಟಿದ್ದೀನಿ, ಅದೇ ನಾನು ಪಾಟ್ ತೊಗೊಂಡಿರೋದು. ನೀವು ಯಾರಾದರೂ ಬಂದರೆ ಅಲ್ಲಿ ಶಾಪಿಂಗ್ ಮಾಡಿ, ರೇಟ್ ಅಂತೂ ರೀಸನಬಲ್ ಆಗಿದೆ, ಸ್ವಲ್ಪ ಹೆಚ್ಚು ಕಮ್ಮಿ ಮಾಡ್ಕೋತಾರೆ. ಅದಾದಮೇಲೆ ನಮ್ಮ KR ನಗರ ಮನೆ ಸೋಫಾಗೆ ಅಂದ್ಬಿಟ್ಟು ಸೋಫಾ ಕವರ್ ನೋಡ್ತಾ ಇದ್ದೆ. ಆದರೆ ಮೆಷರ್ಮೆಂಟ್ ಸ್ವಲ್ಪ ಕನ್ಫ್ಯೂಸ್ ಆಯಿತು ನನಗೆ, ಅದಕ್ಕೋಸ್ಕರ ಮೆಷರ್ಮೆಂಟ್ ತೊಗೊಂಡು ಬರ್ತೀನಿ ಅಂತ ಅಂದೆ. ಸ್ವಲ್ಪ ಕಾಸ್ಟ್ಲಿ ಅನಿಸ್ತು, ಆದರೆ ಕಮ್ಮಿ ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ, ನೋಡೋಣ ಆದರೆ ತೊಗೋತೀನಿ ಹೋಗಿ. ನೆಕ್ಸ್ಟ್ ಇಲ್ಲಿ ಸ್ವಲ್ಪ ತಿನ್ನೋದಕ್ಕೆ ಅಂದ್ಬಿಟ್ಟು ಟಾಫಿರ ತೊಗೊಂಡ್ರು ಅನ್ನೋದೇ ಬರುತ್ತೆ. ಮಗಳು ಒಬ್ಬಳೇ ಬಂದಿದ್ದಲ್ವ, ತೊಗೊಂಡು ಸ್ವಲ್ಪ ತಿನ್ನೋಕೆ ಇರಲಿ ಕಣಮ್ಮ ಅಂತ ಇದನ್ನೆಲ್ಲ ಮುಗಿಸ್ಕೊಂಡು ಇವಾಗ ಮನೆಗೆ ಬರ್ತಾ ಇದ್ದೀವಿ. ನೋಡಿ ನಮ್ಮ ದೀಪ್ತಿ ಹೆಂಗೆ ವೆಲ್ಕಮ್ ಮಾಡ್ತಾಳೆ ಅಂತ. ಬರಬೇಕು ಮೇಡಮ್ ಅವರು. ಎಷ್ಟು 3 ಗಂಟೆಗೆ ಹೋದವ್ರು 7 ಗಂಟೆಗೆ ಬರ್ತಾವ್ರೆ. ಯಾಕೆ ಬಂದ್ರಿ ಹೊಂಟೋಗಿ? 7 ಬೇರೆ ಹೊಂಟೋಗಿ ಅಮ್ಮ, ಹೋಗಿ ಬಾಯ್. ನೋಡಿ ನನ್ನೇ ಹೋಗು ಅಂತಾಳೆ, ಹೊಟ್ಟೆಗೆ ಹಾಕೋ ಯಾರು, ಬಟ್ಟೆ ಹೋಗ್ಯವ್ರು ಯಾರು? ನಮ್ಮಮ್ಮ ಸ್ಕೂಲಿಂದ ಬಾಳೆಹಣ್ಣು ತಗೊಬ ಅಂತ ನೋಡಿ ಎಷ್ಟು ತಂದಿದ್ದೀನಿ. ಅದೇ ಅದನ್ನು ತೋರಿಸ್ತಿಲ್ಲ, ಸಾಕಾಗೋಯ್ತು. ನಿಮ್ಮ ಮಕ್ಕನ ಬಟ್ಟೆ ಹೊಡ್ಕೊಂಡು ದೇವಡ ಮಲ್ಬಿಟ್ಟಿದ್ಲು, ಎದುರ್ಸ ಕರ್ಕೊಂಡು ಹೋಗಿದ್ದೋ ದೀಕ್ಷಾ. ಅಡ್ವಾನ್ಸ್ ಎವ್ರಿಬಡಿ. ಹಾಯ್ ಗೈಸ್, ಇವತ್ತು ಸಂಡೇ ಆಗಿದೆ. ಬಾಲ್ಕನಿ ಎಲ್ಲ ತೊಳೆದು ಹಾಲು ರಸ್ಕ್ ತಂದು ನಮ್ಮ ಅಕ್ಕಂದು ಇವತ್ತು ಬರ್ತಡೇ ವಿಶ್ ಮಾಡಕ್ಕೆ ಹೋಗ್ತಿದ್ದೀನಿ. ದೀಕ್ಷಾ ಹ್ಯಾಪಿ ಬರ್ಡೇ. ಹ್ಯಾಪಿ ಬರ್ಡೇ ದೀಕ್ಷಾ, ಚೆನ್ನಾಗಿರು, 100 ವರ್ಷ ಆಲ್ಗೈಸ್ತಾಳೆ. ಸ್ನಾನ ಮಾಡು. ಫ್ರೆಂಡ್ಸ್, ನಮ್ಮಮ್ಮ ರಥಸಪ್ತಮಿಗೆ ರಥನೇ ಬಿಟ್ಬಿಟ್ಟವ್ರೆ. ಚೆನ್ನಾಗೈತಾ ಚೆನ್ನಾಗಿಲ್ವ ಕಮೆಂಟ್ ಮಾಡಿ. ಈಗ ನಮ್ಮ ಅಮ್ಮನ ಹತ್ರ ಹೋಯ್ತಿದ್ದೀವಿ, ಏನು ಮಾಡ್ತೈತೆ ನೋಡೋದು. ನೋಡಿ ಬರ್ತಡೆಗಳು ಇಲ್ಲೇ ಕೂತಿದ್ದಾಳೆ, ಹೋಗಿ ಸ್ನಾನ ಮಾಡೋಗು ಅಂದ್ರೆ ಇಲ್ಲೇ ಅವಳೆ. ನೋಡಿ ನಮ್ಮಮ್ಮ ನಮ್ಮ ಅಕ್ಕನ ಬರ್ತಡೆಗೋಸ್ಕರ ಹಲ್ವಾ ಮಾಡ್ತಾಯಿದ್ದಾರೆ ಅಂತ ಅಂದ್ಕೊಂಡ್ರೆ ಅದು ತಪ್ಪು. ಜಾಮೂನ್ ಮಾಡ್ತಾಯಿದ್ದಾರೆ. ಕಲಿಸಿಟ್ಟಿದ್ದೀನಿ. ಪ್ರತಿ ವರ್ಷ ನಮ್ಮಮ್ಮ ಎಲ್ಲರ ಬರ್ತಡೇಲೂ ಮಾಡ್ತದೆ, ಅದೇ ನಮ್ಮನೆ ಸ್ಪೆಷಲ್ಲು. ಅದೇ ನಮ್ಮಮ್ಮನ ಬರ್ತಡೇಗೆ ನಾವು ಬಿರಿಯಾನಿ ಮಾಡ್ತೀವಿ. ನಂಬಿ ತುಂಬ ಬ್ಯುಸಿ ಇದ್ದೀನಿ, ಏನಕ್ಕೆ ಎತ್ತ ಅಂತ ನಿಮಗೆ ವಿಡಿಯೋ ನೋಡ್ತಾ ಕಂಟಿನ್ಯೂಸ್ ಆಗಿ ಗೊತ್ತಾಗುತ್ತೆ. ಒಂಥರ ಸ್ಟ್ರೆಸ್ ಆಗಿದ್ದೀನಿ, ಗೊತ್ತಿಲ್ಲ ಕೆಲಸ ಏನು ಮಾಡ್ತೀನಿ, ಏನು ಎಲ್ಲಾನು ಹೆಂಗೆ ನಿಭಾಯಿಸ್ತೀನಿ ಅಂತ. ಕೆಲವೊಂದು ತಲೆ ಮೇಲೆ ಹಾಕೋಬಿಟ್ಟು ಅಂತ ಅನ್ನಿಸ್ತಾ ಇದೆ. ನೋಡೋಣ ಹೆಂಗಾಗುತ್ತೆ ವಿಡಿಯೋ, ನೋಡೋಣ. ಸದ್ಯಕ್ಕೆ ಜಾಮೂನ್ ಮಾಡಬೇಕು, ತಿಂಡಿ ಮಾಡಬೇಕು, ಅಡುಗೆ ಮಾಡ್ಕೋಬೇಕು, ಆಮೇಲೆ ಪ್ಯಾಕ್ ಮಾಡ್ಕೊಂಡು ಹೊರಡಬೇಕು, ಎಲ್ಲ ಇದೆ ನನಗೆ. ವಿಡಿಯೋ ಹೆಂಗಾಗುತ್ತೆ ನೋಡೋಣ. ನೋಡಿ ಬೇಳಿಗೆ ಕಾಯಿಸ್ಕೊಂಡಿದ್ದೆ, ಹೀಗೆ ನೀರು ಕಾಯಿಸಿಟ್ಟಿದ್ದೀನಿ, ಕುಡಿಯೋಕೆ ಟೈಮ್ ಆಗಿಲ್ಲ ನನಗೆ ಇವತ್ತು. ಏನು ಹೇಳೋ ಬುಡೇನ ಹೀಗೆ ನೀರು ಕಾಯಿಸ್ಕೊಂಡು ಕುಡಿಯೋಕೆ ಟೈಮ್ ಆಗಿಲ್ಲ. ಓಕೆ, ಆಮೇಲೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಈಗ ಕೆಲಸ ಇದೆ, ಎಲ್ಲ ಕೆಲಸ ಮಾಡಿ ಇನ್ನೊಂದ್ಸತಿ ಸ್ಮೆಲ್ ಮಾಡೋ ಥರ ಇನ್ನೊಂದ್ಸತಿ. ಫ್ರೆಂಡ್ಸ್, ಇಲ್ಲಿ ಜಾಮೂನ್ ಕಟ್ಟಿಟ್ಟಿದ್ದೀವಿ, ಇಷ್ಟೇ ಅಲ್ಲ ಇಲ್ಲಿ ಬೇಯ್ತಾ ಇದೆ. ಬೇಯಿಸ್ತಿರೋರು ನಮ್ಮಮ್ಮ ಶೆಫು. ಈಗ ಹಂಗೆ ಜ್ಯೂಸ್ ಕುಡಿತಾ ಇದ್ದಾರೆ ಇಲ್ಲಿ.
7 ಅಪ್ ಇಷ್ಟು ಖಾಲಿ ಮಾಡಿದ್ದಾರೆ. ನಮ್ಮಮ್ಮ ಏನೇನು ರೆಸಿಪಿ ಮಾಡಿದ್ದಾರೆ ಅಂತ ನೋಡೋಣ. ಪಾನಿ ಪಾನಿ ಪಾನಿ. ಇದು ಸಾಂಬಾರ್. ಯಾವ ಸಾಂಬಾರಮ್ಮ? ಬಸ್ ಸಾಂಬಾರ್. ಇದು ಪಲ್ಯ ಕಾಳ್ದು ನಮ್ಮ ಡ್ಯಾಡಿಗೋಸ್ಕರ. ಇಲ್ಲಿ ನಮ್ಮ ಫೇವ್ರೇಟ್ ಏನು ಹೇಳಿ, ಗೀ ರೈಸ್. ಇದನ್ನು ಮಾಡಿದ್ದವರು ಒನ್ ಆ್ಯಂಡ್ ಓನ್ಲಿ ಮೈ ಮದರ್. ಸಕ್ಕರೆ ಪಾಕ ಬೇಯ್ತೈತೆ. ಎಸ್. ಇವಾಗ ಹೊರಡಬೇಕು ನೋಡಿ, ಅದಕ್ಕೆ ಎಲ್ಲ ಬಾಕ್ಸ್ ಹಾಕ್ಕೊಂಡು ಪ್ಯಾಕ್ ಮಾಡಿ ಇಟ್ಕೊಂಡಿದ್ದೀನಿ. ಜಾಮೂನ್ ಒಂದು ಬೇಯಿಸ್ಬೇಕು, ಬೆಳಿಗ್ಗೆಯಿಂದ ಇಷ್ಟ ಆಗೈತೆ. ನನ್ನಂತೂ ರೆಡಿ ಇಲ್ಲ. ಈಗ ದೀಪ್ತಿ ಪೂಜೆ ಮಾಡೋಕೆ ಹೋಗ್ತಿದ್ದಾಳೆ. ಎಲ್ಲ ಮುಗಿಸಿ ತಿಂಡಿ ತಿಂದು ಹೊರಡೋದು ಅಷ್ಟೇ ಕೆಲಸ. ನಾವು ಹೋಗಿ ನಮ್ಮ ಮನೆಗೆ ಹೋಗ್ಬೇಕು. ಏನಕ್ಕೆ ಪ್ಯಾಕ್ ಮಾಡ್ತಿದ್ದೀನಿ ಅಂತ ಗೊತ್ತಾಗಲಿಲ್ಲಲ್ಲ. ನಾನು ಕೇರ್ನಗರ್ಗೆ ಹೋಗ್ತಾ ಇದ್ದೀನಿ. ನಾಳೆ ಒಂದು ವಿಶೇಷತೆ ಇದೆ ನಮ್ಮ ಮನೆಯಲ್ಲಿ, ಅದಕ್ಕೋಸ್ಕರ ಇವತ್ತು ಕೇರ್ನಗರ್ಗೆ ಸಡನ್ ಪ್ಲ್ಯಾನ್ ಅಲ್ಲ, ಫಸ್ಟು ಪ್ಲ್ಯಾನ್ ಆಗಿತ್ತು, ಅದಾದಮೇಲೆ ಪ್ಲ್ಯಾನ್ ಕ್ಯಾನ್ಸಲ್ ಆಗಿದ್ದು ಮತ್ತೆ ಓಕೆ ಮುಗಿಸ್ಬಿಡೋಣ ಕೆಲಸನ ಅಂತ ಡಿಸೈಡ್ ಮಾಡಿ ಇವಾಗ ಹೊರಡಬೇಕು. ಅದಕ್ಕೆ ಎಲ್ಲ ಪ್ಯಾಕಿಂಗ್ ಆಗ್ತಾಯಿದೆ. ಹಿಂಗೆ ಅಲ್ಲಿ ಹೋಗಿ ನನಗೆ ಇವೇನು ಮಾಡ್ಕೊಳ್ಳಿಕ್ಕಾಗಲ್ಲ, ಯಾಕಂದರೆ ಅಲ್ಲಿ ಏನಿರಲ್ಲ ಸರಿಗೆ. ನಮ್ಮ ಮನೆಯವ್ರು ಏನು ನೆಟ್ಟಿಗೆ ಇಟ್ಟಿರಲ್ಲ. ಎಲ್ಲ ಇಲ್ಲೇ ಕೆಲಸ ಮುಗಿಸ್ಕೊಂಡ್ಬಿಟ್ರೆ ಅಡುಗೆ ಆಗಿಬಿಟ್ರೆ ಅಲ್ಲಿ ಹೋಗಿ ಆರಾಮಾಗಿ ಕೆಲಸ ಮಾಡ್ಕೋಬೋದು ಅಂತ ನೋಡೋಣ. ಇನ್ನು ದೀಕ್ಷನ್ ಬರ್ತ್ಡೇ ಸೆಲೆಬ್ರೇಷನ್ ಹೇಗಿರುತ್ತೋ ದೇವ್ರ ಅಡೆ ಗೊತ್ತಿಲ್ಲ ಅಲ್ವಾ ಅದಕ್ಕೆ. ನೋ ಐಡಿಯಾ ಆಯ್ತಲ್ಲ, ಎಷ್ಟು ಗಡಿಬಿಡಿ ಆಗ್ಬಿಟ್ಟಿದ್ದೀವಿ ಅಂದರೆ ಆ ಥರ ಆಗೈತೆ. ನೋಡೋಣ ಹಿಂಗಾಗುತ್ತೆ. ಹಂಗೆ ಸಿಗೋಣ ನೆಕ್ಸ್ಟ್. ನಮ್ಮ ಬರ್ತ್ಡೇ ಗರ್ಲ್ ರೆಡಿಯಾಗಿ ಬರ್ತಾಳೆ, ಸಿಗ್ತಾಳೆ ನಿಮಗೆ. ಈಗ ನಮ್ಮ ದೀಪ್ತಿ ಅವರು ಪೂಜೆ ಮಾಡೋಕೆ ಹೋಗ್ತಿದ್ದಾರೆ ಅಲ್ಲ ದೀಪಿ? ಎಸ್. ಬನ್ನಿ ಗಾಯ್ಸ್, ನಮ್ಮ ದೀಕ್ಷಾ ಅವ್ರನ್ನ ಅಂದರೆ ನಮ್ಮ ಬರ್ತ್ಡೇ ಗರ್ಲ್ನ ಮಾತಾಡ್ಸೋಣ. ರೆಡಿ ನೋಡಿ, ಕಣ್ಣ ಕಾಜಲ್ ಕೆನ್ನಿ ಬಿಟ್ಟು ಇಡೀ ದೀಕ್ಷಾ ಅವರೇ. ಇದು ಹೊಸ ಡ್ರೆಸ್ಸು ನಮ್ಮ ದೀಕ್ಷಾ ಅವ್ರದ್ದು. ತಿರುಕಳಿ ದೀಕ್ಷಾ ಅವ್ರ ಈ ಕಡೆ ಒಂಚೂರು ನೋಡಿ. ನಮ್ಮ ದೀಕ್ಷಾ ಅವರು ಹೊಸ ಡ್ರೆಸ್ಸು, ನಾವು ಹೊಸ ಡ್ರೆಸ್ಸು ಇವತ್ತು ಅಲ್ವಾ ದೀಕ್ಷಾ? ನಮ್ಮ ದೀಕ್ಷೆ ಇವತ್ತು ನಂಗೆ ಏನೋ ಟ್ರೀಟ್ ಕೊಡಿಸ್ತಾರೆ ಬರ್ತೇನೆ. ನಾನೇ ಇಲ್ವಾ ನಿನ್ಗೋಸ್ಕರ? ಅದೆಲ್ಲ ಟ್ರೀಟ್ ಅಲ್ಲ, ನಿನ್ನೆ ತಿನ್ಕೊಬಿಡಕೈತದೆ. ಈಗ ತಿನ್ಕೊ ಹೇಳು ನೋಡಿ. ಬನ್ನಿ ಗೀ ರೈಸ್ ತಿನ್ನೋದ. ನನ್ನ ಫೇವ್ರೇಟ್ ಮಾಡಿದ್ದೆ ಅಮ್ಮ. ನೋಡಿ, ನನ್ನ ಫೇವ್ರೇಟ್ ಮಾಡಿಲ್ಲ. ನನ್ನ ಬರ್ಡೇ ದಿನ ನನ್ನ ಫೇವ್ರೇಟ್ ಮಾಡಿರೋದು. ನಿನ್ನ ಬರ್ಡೇ ದಿನ ನನಗೆ ಇಷ್ಟ ಆಗಿರೋದು. ಒಳ್ಳೆಗ್ರೆ ನನ್ನ ಬರ್ತಡೇ ದಿವಸ ನನ್ನ ಬರ್ತಡೇನೇ ಮಾಡ್ಕೊಳ್ಳಲ್ಲ. ಎಕ್ಸಾಮ್ ಬರ್ತಡೇ ಮಾಡ್ತಿರ್ತದೆ ನೀನು. ಬಾ ಆಯ್ತು ಆಯ್ತು, ಹೋಗಿ ಬಂದೆ. ಬಾ ಬಂದು ಇದು ಬಾ ಬೇಬಿ. ಐಸ್ ನಮ್ಮಮ್ಮ ಜಾಮ್ ತಿನ್ನಿಸಿದ್ರೆ. ಹುಟ್ಟುಹಬ್ಬದ ಶುಭಾಶಯಗಳು ಮಗಳೇ. ನೋಡಿ, ಕಾಲ ಸುಖವಾಗಿ ಚೆನ್ನಾಗಿರು. ಬಿಸಿ ಬಿಸಿ ಆಯ್ತು ಜಾಮೂನು. ನನಗೂ ತಿನ್ನಿಸಿ. ಇಲ್ಲಪ್ಪ ಅವಳು ತಿನ್ಸೋಣ ಫಸ್ಟ್. ಟೇಸ್ಟ್ ಹಿಡಿಬೇಕೇನೋ ನೋಡಿ. ಹೆಂಗಿದ್ದೀನಿ ನನ್ನ ಮಗಳು ಬರ್ತ್ಡೇ ದಿನ. ಆದರೂ ಪರವಾಗಿಲ್ಲ, ಮನೆ ಕೆಲಸ ಆಗಬೇಕಷ್ಟೆ. ಫುಲ್ ಕೊಟ್ಟಿರ್ತೀನಿ ನೋಡು, 3/4% ತಿನ್ನಿಸ್ತಾ ಇದ್ದೀನಿ. ಬಾಯಿ ನೋಡಿ ಹೆಂಗ ಅಡ್ವಾನ್ಸ್ ಹ್ಯಾಪಿ ಬರ್ತ್ಡೇ. ಬರ್ಡೇ ದಿನ ಮಾಡಿಸುತ್ತೆ, ಎಕ್ಸಾಮಿಗೆ ಬರ್ತಾನೆ. ಅದಕ್ಕೆ ಈಗಲೇ ಮಾಡಿಬಿಡ್ತಾ ಇದ್ದೀನಿ. ಅವಳಿಗೆ ಒಂದು ಮುಟ್ಟು ಕೊಟ್ಬಿಡೋಣ. ಯೋಚನೆ ಮಾಡ್ತಿದ್ದೀರಾ, 3 ಜನ ಹೆಣ್ಮಕ್ಳಿದ್ದೀರಾ, ಎಲ್ಲಿ ಅವರ ಅಪ್ಪ ಎಲ್ಲೋದ್ರು ಅಂತ. ಅಂದರೆ ಅಪ್ಪ ಈಸ್ ಅ ವೆರಿ ಬಿಸಿ ಪರ್ಸನ್. ಅಪ್ಪ ಕೇರಳಗೆ ಹೋಗಿದ್ದಾರೆ. ಅವರಪ್ಪ ಕೇರಳಗೆ ಹೋಗಿದ್ದಾರೆ, ಒಂದು ಮದುವೆ ಇದೆ ಅದಕ್ಕೋಸ್ಕರ. ನಮ್ಮಮ್ಮ ಏನು ಚಿಕ್ಕದಾಗಿ ಬಿಡಲ್ಲ ಬಾಯ್ನ ಅಂತದೆ ಫೋಟೋದಲ್ಲಿ. ಬರ್ತದೆ. ಇದೀಗ ಸದ್ಯದ ಪುಟ್ಟ ಸೆಲೆಬ್ರೇಷನ್ನು. ಸದ್ಯಕ್ಕೆ ಕೇರ್ನಗರ್ಗೆ ಹೋಗಲೇಬೇಕು. ತಿಂಡಿ ರೆಡಿ ಆಗೈತಿ ನೋಡಿ, ಏನೇನು ರೆಡಿ ಆಗಿದೆ ಅಂತ. ಇವತ್ತು ತಿಂಡಿ ತಿಂದು ಮುಗಿಸ್ಬಿಟ್ಟು ಹೊರಡ್ತಾ ಇರೋದೇ ನೆಕ್ಸ್ಟು. ಆಯಿತಾ? ರೆಡಿ ಆದಮೇಲೆ ಸಿಗ್ತೀವಿ. ರೆಡಿ ಆದ್ವಿ ನೋಡಿ. ನಿನ್ನೆ ಶಾಪಿಂಗ್ ಹಾಕೊಂಡು ಹೋಗಿರೋ ಡ್ರೆಸ್ಸೇ ಹಾಕೊಂಡ್ಬಿಟ್ಟಿದ್ದೀನಿ, ಯಾಕಂದರೆ ಅಲ್ಲೋಗಿ ನನಗೆ ಇನ್ನೂ ಬೇಕಾದಷ್ಟು ಕೆಲಸ ಇದೆ, ಎಕ್ಸ್ಟ್ರಾ ಕೆಲಸಗಳು. ಅದಕ್ಕೋಸ್ಕರ ನಾನೊಬ್ಳು ಮಾತ್ರ ಫ್ರೆಶ್ನಪ್ ಆಗಿಲ್ಲ. ನನ್ನ ಮಕ್ಳಿಬ್ರು ರೆಡಿ, ಸೂಪರಾಗಿ ರೆಡಿ ಆಗ್ಬಿಟ್ರು ಇಬ್ರು. ಅಲ್ಲ ಮಕ್ಕಳ ನೋಡಿ, ನಮ್ಮ ಬೇಬಿನ ಇವಳೇ ಬರ್ತ್ಡೇ ಬೇಬಿ ಥರ ರೆಡಿ ಆಗೋಳೆ. ನಮ್ಮ ದೀಕ್ಷೆ ಒಂದು ಗಿಫ್ಟ್ ಇದೆ. ಈಗ ಏನು ಕೊಡ್ತೀಯ? ಚಾಕ್ಲೇಟ್ ಕೊಡು. ತಗೋ ದೀಕ್ಷಾ. ವಿಶ್ ಯು ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ. ಯಾಕೆ ಕೊಡ್ತೀನಿ? ನೀನೇ ಆಮೇಲೆ ತಕ ತಿನ್ನಕ್ಕೆ ಇದ್ನ. ತಿನ್ನು, ನೀನು ತಿನ್ನಬೇಕು. ಓಕೆ? ಆಯ್ತು ಬಿಡು, ಆಯ್ತು ಆಯ್ತು. ಬಿಚ್ಬಿಟ್ಟು ಕೈ ತೊಳ್ದಿರ. ಅಯ್ಯೋ.
ಏನು ದೀಪ್ತಿ ಇದೊಂದು ಗಿಫ್ಟ್ ಕೊಡ್ತಾ ಇದೆಯಾ? ಎಸ್ ನೋಡಿ. ಹಾಂ 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 ಅವಳ ಫ್ರೆಂಡ್ ಕೊಟ್ಟಿದ್ದು ಅಲ್ವಾ? ಯಾರವ ನಿನ್ನ ಫ್ರೆಂಡು? ಥ್ಯಾಂಕ್ಸ್ ಹೇಳ್ಬಿಟ್ಟೊಳಗೆ ವಿಡಿಯೋ ಮೂಲಕ. ಪೂರ್ವಿಕಾ ಥ್ಯಾಂಕ್ಸ್ ಪರ್ಫ್ಯೂಮ್ ಕೊಟ್ಟಿದ್ದಕ್ಕೆ. ಆದರೆ ಅವಳು ಯೂಸ್ ಮಾಡಲ್ಲ. ಯಾರು ಯೂಸ್ ತಗೊಂಡು ಹಾಕೊಳ್ತಾಳೆ ನೋಡಿ, ಇವಳು ಯೂಸ್ ಮಾಡೋದು. ಇವತ್ತಿನ ತನಕ ತಡ್ಕೊಂಡಿದ್ಲು. ಇಲ್ಲ ಹಾಕೋಬೇಕು ನೋಡಿ, ಇವರಿಬ್ರದ್ದಿದೆ ಪುಟ್ಟ ಸೆಲೆಬ್ರೇಷನ್ನು. ಸಂಜೆಯಿಂದ ನೋಡೋಣ. ಆದರೆ ಇವತ್ತು ಸಂಜೆ ಅಥವಾ ನಾಳೆ ಕೇಕ್ ಕಟ್ಟಿಂಗ್. ದೀಕ್ಷಾ ಇವತ್ತು ಬೇಕಾ ನಾಳೆ ಬೇಕಾ ಮಗನೇ? ನಾವು ನಾನ್ ವೆಜ್ ಬೇಕಷ್ಟೇ. ನೋಡಿ, ನಾನ್ ವೆಜ್ ಬೇಡ, ಏನು ಬೇಡ, ನಾನ್ ವೆಜ್ ಬೇಕು ಸಾಕು. ನಾನ್ ವೆಜ್ ಇವತ್ತು ತಿನ್ನಕ್ಕಾಗಲ್ವೇ? ನಾಳೆಗೂ ತಿನ್ನಕ್ಕಾಗಲ್ಲ. ನಾಳೆಗೆ ಸೋಮವಾರ. ಅದಕ್ಕೆ ನಿಮ್ಮ ಅಪ್ಪ ಹೇಳ್ತಾರೆ ನಿನ್ನನ್ನು ಬಿಟ್ಬಿಟ್ಟು ನಾವು 3 ಜನ ತಿಂತೀವಿ ಅಂತ. ನಾವು ತಿಂತೀವಲ್ಲ. ಇಷ್ಟನ್ನ ಅಷ್ಟು ಕಷ್ಟಪಟ್ಟು ಒತ್ತು ಸಾಕಿದ್ದಕ್ಕೆ ನನ್ನನ್ನು ಬಿಟ್ಟು ತಿನ್ನೋದು ನೀನು? ನಿಮ್ಗೆ ಪಾರ್ಸಲ್ ತಗೊಬಂದು ಇಟ್ಟಿರ್ತೀವಿ, 12 ಗಂಟೆ ಆದ್ಮೇಲೆ ತಿನ್ನಿ. ಬೇಡಪ್ಪ, ನಾಳೆ ನೋಡೋಣ. ಇವತ್ತಾ ನಾಳೆನ ಯಾವಾಗ ಕೇಕ್ ಕಟ್ಟಿಂಗ್ ಆಗುತ್ತೆ ನಮ್ಮ ಬೇಬಿಗೆ ಅಂತ ನೋಡುವ. ಈಗ ಸದ್ಯಕ್ಕೆ ಹೊರಡುವ. ಬ್ಯಾಗ್ ಎಲ್ಲ ರೆಡಿಯಾಗಿದೆ. ಇನ್ನೇನಿದ್ರು ಏನು ಮಾಡ್ಬೇಕು ಇವಾಗ? ಎತ್ಕೊಂಡು ಹೋಗ್ತಿರೋದು. ಆಟೋ ಬುಕ್ ಮಾಡ್ಬೇಕು ಫಸ್ಟು. ಆಟೋ ಬುಕ್ ಮಾಡಿಕೊಂಡು ಹೊರಡ್ತಿರೋದೆ. ಓಕೆ, ಪರ್ಫ್ಯೂಮ್ ಯೂಸ್ ಮಾಡದೇ ಇರೋ ಅವಳಿಗೆ ಪರ್ಫ್ಯೂಮ್ ಕೊಟ್ಟಿರೋ ಪೂರ್ವಿಕಾ ನನ್ನ ಕಡೆಯಿಂದನೂ ಥ್ಯಾಂಕ್ಸ್. ನಿನ್ನ ಪ್ರೀತಿಗೆ ಥ್ಯಾಂಕ್ಸ್. ಏನಾದರೂ ಕೊಡಬೇಕು ದೀಕ್ಷಿಂಗೆ ನೋಡಿ, ಮಾತಾಡೋಕ್ಕೆ ಬಿಡಲ್ಲ. ದೀಕ್ಷಿಂಗೆ ಏನಾದರೂ ಕೊಡಬೇಕು ಅಂದ್ಕೊಂಡಿದ್ದಲ್ಲ, ಅದಕ್ಕೆ ಥ್ಯಾಂಕ್ಸ್. ಪೂರ್ವಿಕಾ ಯಾರಂದರೆ ನಮ್ಮ ದೀಕ್ಷನ ಪಿ ಯು ಕಾಲೇಜ್ ಮೇಟ್ ಅಷ್ಟೇ. ಓಕೆ, ಇವಾಗ ಜಸ್ಟ್ ಬಂದ್ವಿ ಮನೆಗೆ, ನಮ್ಮ ಮನೆಗೆ ಅಲ್ವಾ ದೀಪು? ನಮ್ಮ KR ನಗರ ಮನೆಗೆ. ಸಿಕ್ಕಾಬಟ್ಟೆ ಸುಸ್ತಾಗೋಯ್ತು. ಎಂಥ 3 ಗಂಟೆ ಬಿಸಿಲು ನಡ್ಕೊಂಬರೋಷ್ಟೊತ್ತಿಗೆ. ಯಪ್ಪ, ಇಲ್ಲಿಗೆ ಬಂದಮೇಲೆ ಇರೋದೀಗ ಹಬ್ಬ. ಇವತ್ತು ನಿಜವಾದ ಹುಟ್ಟಿದವ ಇರೋದು ನನಗೆ, ದೀಕ್ಷಿಂಗಾರ ಅಲ್ವಾ ಮಗ? ನೋಡಿ, ಕೆಲಸ ಮಾಡಿಸ್ತಾಳೆ ಅಂತ ಅಲ್ಲೇ ಫ್ರೆಶ್ ಅಪ್ ಆಗಿ ಫುಲ್ ರೆಡಿಯಾಗಿ ಬಂದುಬಿಟ್ಟವಳೆ. ನಮ್ಮಮ್ಮ ಧೂಳಲ್ಲೆಲ್ಲ ಕಸ ಗುಡಿಸೋದಿಲ್ಲ, ನೀಟಾಗಿ ಇಸ್ಕೊತದೆ ಅಂದ್ಬಿಟ್ಟು ಅಲ್ಲವಳು ಆಲೆ ಸುಸ್ತಾಗಿ ಮಲ್ಕೊಂಬಿಟ್ಲು. ಸಾಕಾಯ್ತೊಳಗೆ ನಡ್ಕೊಬರೋಷ್ಟೊತ್ತಿಗೆ. ನಮ್ಮ ಮನೆ ಹತ್ರ ನಡ್ಕೊಂಬರೋಕ್ಕೆ ಸ್ವಲ್ಪ ದೂರ ಆಗುತ್ತೆ, ಬಿಸಿಲಲ್ವಾ, ಅದಕ್ಕೆ ಸುಸ್ತಾಗಿದೆ. ಒಂದು 5 ನಿಮಿಷ ರೆಸ್ಟ್ ಮಾಡಿ ನನಗಾಗಿ ಹೆಲ್ಪ್ ಮಾಡಲಿಕ್ಕೆ ಒಬ್ಬರು ಬರ್ತಾಯಿದ್ದಾರೆ, ತುಂಬ ಇಂಪಾರ್ಟೆಂಟ್ ವ್ಯಕ್ತಿ. ಅವ್ರು ಬರೋಷ್ಟೊತ್ತಿಗೆ ನಾನು ಸ್ಟಾರ್ಟ್ ಮಾಡ್ಕೊತೀನಿ ಕೆಲಸನ. ಹೆಂಗಾಗಿದ್ದೀವಲ್ವ, ಕರೆಂಟ್ ಹೊಡೋದು ಕಾಗೆ ಮರಿಗಳಾಗ್ಬಿಟ್ಟಿದೆ ಆಗ್ಬಿಟ್ಟಿದೆ ಬಿಸಿಲಿಗೆ. ದೇವ, ಆಮೇಲೆ ಮುಂದುವರ್ಸೋಣ ವಿಡಿಯೋನ ಎಲ್ಲ ಚುಮ್ಮ. ಮಕ್ಕಳಿಗೆ ಸರ್ಪ್ರೈಸ್ ಕೊಡೋಕ್ಕೆ ಅವರ ಫ್ರೆಂಡ್ ಮೊಹಮ್ಮದಿ ಅವ್ರು ಬರ್ತಿದ್ದಾರೆ. ನೋಡಿ ಹಂಗೆ ಒಂಚೂರು. ಹಾಯ್ ಅಕ್ಕ, ಬನ್ನಿ ಬನ್ನಿ. ಯಾರಿದು? ಥ್ಯಾಂಕ್ ಯು. ಚೆನ್ನಾಗಿದ್ದೀರಾ ಅಕ್ಕ? ಇವಾಗ ಅವಳು ನೆಗೂ ಸುಟ್ಟು ಕಳಿಸ್ಬೇಕಾಗಿತ್ತು. ಎದುರಿಸ್ಬಿಡಿ. ಹ್ಯಾಪಿ ಬರ್ತ್ಡೇ ಕೊಡ. ದಿಂಪುನು ಹೆಂಗ್ ಮಾಡೋಣ? ಚಳಿಲಿ ನಾನು ಹೆಂಗ್ ಬಂದಿದ್ದೀನಿ ಆಚೆ ಬಾಬಾ ರೆಡಿ ಆಗ್ಬಿಡು ಬಾಬಾ. ಬರ್ತ್ಡೇ ಗರ್ಲ್ ಅಂತ ಹಿಂಸೆ ಕೊಡ್ಬಾರ್ದು ಅಂತ ಹೆಂಗ್ ನಿದ್ದೆ ಮಾಡ್ತಾ ಇದೀವಲ್ಲ, ನಾವು ಕೆಲಸ ಮಾಡ್ತಾ ಇದೀವಿ. ಸೇಮ್ ಈಗ ಆಂಟಿ ಈಗೇನು ಮನೆಗೆ ಈಗ ಇವ್ರು ಮನೆಗೆ ಹೋಗೋದಂತ ಇನ್ನೊಂದೇ ಡ್ರರ್ ಅಂತ ಟ್ಯಾಂಕ್ಲು. ನಾನು ಪೇಸ್ ಆಮೇಲೆ ಹೋಗ್ಬಿಟ್ಟು ಎಲ್ಲ ಚೇರ್ ಮಾಡ್ಕೊಂಡು ಅದಕ್ಕೆ ಲೇಟ್ ಆಗ್ಬಿಟ್ಟು. ಹೇಳು. ಚೆನ್ನಾಗಿದ್ದೀರಾ? ಯಾವಾಗ ಬಂದ್ರಿ? ಇವಳು ನಮ್ಮ ದೀಕ್ಷನ ಕ್ಲೋಸ್ ಫ್ರೆಂಡ್ ಇನ್ನೊಬ್ಳಿದ್ದಾಳೆ. ಅವಳು ಬಂದು 5 ವರ್ಷದ ಫ್ರೆಂಡ್ಸ್, 6ನೇ ವರ್ಷ ಇದ್ದು ಅವ್ರ ಫ್ರೆಂಡ್ಶಿಪ್ಗೆ. ಫೋನ್ ಮಾಡಿದ್ದೆ, ಅವ್ರ ಮನೇಲಿ ಪೂಜೆ ಐತಂತೆ. ಅವ್ರದ್ದು ದೊಡ್ಡಮ್ಮನ ಮನೆ ಕನಕ್ಲಾ? ನಮ್ಮಮ್ಮ ಗಾಳಿ ಅದು ಆಚೆಯಿಂದ ಫುಲ್ ಹಿಂಗ್ ಬಂದ್ಬೇಡ. ಎಷ್ಟು ಬೇಗ ಬೇಗ ಬಂದಿದ್ದೀನಿ ಅಂದ್ರೆ ರಾತ್ರಿ ಆಗ್ಬಿಡುತ್ತೆ ಅಂತ. ಇಲ್ಲಿದ್ದೀರಾ ಅಂತ ಇವ್ರು ಬೆಳಗ್ಗೆ ಹೇಳ್ತಿದ್ರೆ ಬೇಗ ಬರ್ಬೋದು. ನಾವು ಬಂದಿದ್ದೆ 3 ಕಾಲಲ್ಲಿ ಬೆಳಿಗ್ಗೆ. ಈಗ ಲಾಸ್ಟ್ ಸ್ಟೇಟಸ್ ಹಾಕಿರೋದು ಅಲ್ಲಿ ಆ ಮನೆದು ಫೋಟೋ ತಗೊಂಡು ಬರುವಾಗ ಫೋಟೋ ತಗೊಂಡು ನೋಡಿದೆ ಅಲ್ಲಿ ಆಚೆ ನಿಂತಿದ್ರಲ್ಲ ನೀವು. ಬಸ್ಸಲ್ಲಿ ಕುತ್ಕೊಂಡು ಹಾಕೊಂಡಿದ್ದಾರೆ ಟೈಮ್ ಇದನ್ನೇ. ನೀನು ವಿಡಿಯೋದಲ್ಲಿ ನಂದು ಇದು ಬರಲಿ ಹೊಸದಾಗಿ
ನೋಡ್ದಾ ನಾನು ಬರ್ದಿರೋದು ನಾನು ಹಿಂಗೆ ಬರೀರಿ ಅನ್ಕೊಂಡ್ರೆ ಏನು ಬರಬೇಕು ಅದು ಬಿಡಿ ಅದು ಬಿಸಿ ಹೋಗೋದು ಶೇರ್ ಮಾಡೋದು ಏನೇನು ಹೆಸರು ಅಂತದೆ ಹ್ಯಾಪಿ ಬರ್ಡೇ ಟು ಯು. ಸೈಡ್ ಇಟ್ಕೊ, ಸೈಡ್ ಇಟ್ಕೊಳೆ. ಓ ಹ್ಞೂ ಸೂಪರ್. ಗುಂಡು ಮಾಡ್ತಿದ್ದ ಮೇಲೆ ಅದ್ರ ಮೇಲೆ ಇಡ್ಬೇಡ. ಹ್ಯಾಪಿ ಬರ್ಡೇ ಹೇಳು ದೀಪ್ತಿ. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಹ್ಯಾಪಿ. ಹ್ಯಾಪಿ ಬರ್ಡೇ ಟು ಯು. ಚಿನ್ಸು ಇನ್ನೊಂದ್ಸತಿ ಫೋಟೋ ತೆಗಿ. ಹ್ಞೂ ನೀನು ತಿನ್ಸ್ಬಿಟ್ರಮ್ಮ ನಾನು ತಿನ್ಸ್ತೀನಿ. ನಾನು ತಿಳ್ಕೊತೀನಿ ನಾಳೆ ಕೇಳ್ತೀನಿ. ಹೋಗಿ ಅಂತ ತಿನ್ಸ್ಬಿಡಿ. ನೋಡಪ್ಪ. ಹ್ಞೂ ಕಡೆ ಏನ್ ತಿನ್ಸ್ಬಿಡಿ. ನೋಡಮ್ಮ ಈ ಕಡೆಗೆ. ಹ್ಞೂ ಹೋಗು ದೀಪಿ ನಾನು ತಗೊಂಡಿದ್ದೀನಿ. ಹೋಗಿ ಅಕ್ಕ ಕರಿ. ಥ್ಯಾಂಕ್ ಯು ಸೋ ಮಚ್. ನಾವು ಕಟ್ ಮಾಡಿಸ್ಬೇಕಿತ್ತು, ನಮ್ಮ ಟೈಮ್ ಆಗಲಿಲ್ಲ. ಇಲ್ಲೇ ತಗೊಂಡಿದ್ದು ಭಾಳ ಖುಷಿ ಆಯಿತು ಆಯಿತಾ. ನಾಳೆ ತೆಗಿಲ್ಲ. ಈಗ ಗಾಳಿ ಬರ್ತೈತಿಲ್ವ, ಫುಲ್ ಶೆಕೆ ಬಿಟ್ಬಿಟ್ಟು. ಟಿಶ್ಯೂ ಪೇಪರ್ ಎಲ್ಲ ಐತೆ ಗೊತ್ತಿಲ್ಲ. ಅಕ್ಕ ಬನ್ನಿ ದೀಪ್ತಿ ಹೋಗು. ನಾನೇ ಕೊಟ್ಟಷ್ಟು ಖುಷಿ ಕೊಡ್ತೀನಿ. ಇದ್ಬಿಟ್ಟು ಹೋಗ್ರಪ್ಪ, ಅವ್ರು ಕೇಕ್ ಹೋಗ್ತಿದ್ದೀರಾ? ಹೋಗಿ ಹೋಗಿ ಆಡ್ ಹೊಡಿತಾರೆ. ಬಾಯ್ ಬಾಯ್ ಆಂಟಿ ಆದ್ರೆ ಬರ್ತೀನಿ. ಎಲ್ಲಿ ಗೊತ್ತಾ, ಪ್ಯಾಕ್ ಮಾಡ್ಸೋಕೆ ಟೈಮ್ ಇರಲಿಲ್ಲ. ಬರುವಾಗ ತಗೊಬಂದೆ. ಟೀ ಶರ್ಟ್ ಥರ ಐತೆ. ನೀನು ಬುದ್ಧ ಅಂತ ಗೊತ್ತು, ಬುದ್ಧ ಇರಲಿಲ್ಲ. ಆಚೆ ಟ್ರಿಪ್ಗೆ ಹೋಗಿದ್ದಂತೆ. ಚೀನಾ ಗೊತ್ತಾಗ್ತಿಲ್ಲ. ಪ್ಯಾಕ್ ಮಾಡ್ಸೋದಂದ್ರೆ ಜಸ್ಟ್ ಶಾಪಿಗೆ ಹೋಗೋಕೆ ಟೈಮ್ ಇರಲಿಲ್ಲ. ಅಲ್ಲಿ ಡ್ರೆಸ್ಸು ಗ್ರೀನೇ. ಹೌದಾ? ಹ್ಞೂ ನೋಡು ಏನಂತಾರೆ ಮೋಟಿವೇಶನ್ ಮಾಡ್ತಿದ್ದೀನಿ. ಜಸ್ಟ್ ಡೂ ಇಟ್. ಏನು ಮಾಡ್ಬೇಕು ಮಾಡು. ಏನಾದರೂ ಚಾರ್ಜ್ ಮಾಡಿದ್ರೆ ಶೂ ಆಯ್ತು ಹೋಗಿ. ಯಾರಾದ್ರೂ ನಿನಗೆ ಮಾಡಿದ್ರೆ ಚೆನ್ನಾಯ್ತಾ? ಚೆನ್ನಾಗಿಲ್ಲ ಅಂದ್ರೆ ಏನು ಮಾಡ್ಬೇಕಲ್ಲ. ಟೈಮ್ ಇದ್ದರೆ ಏನು ತಗೊಳಕ್ಕೆ. ಇದು ನೋಡು, ಇದಂತೂ ಚೆನ್ನಾಗಿತ್ತು. ನೀನು ಚೆನ್ನಾಗಿಲ್ಲ ಅಂದ್ರೆ ನಾನು ಹೇಳ್ತೀನಿ ಚೆನ್ನಾಗೈತಿ ಅಂತ. ಆಗುತ್ತೆ ತಾನೇ? ಅಥವಾ ಸ್ಟೋಕೇಶನ್ ಎಲ್ಲಾದ್ರೂ ಇಟ್ಟಿರ್ತೀನಿ. ಏನು ಸಿಗ್ಲಿಲ್ಲ ಅಂದ್ರೆ ಚೆನ್ನಾಗಿರೋದು. ಬುದ್ಧ ಸಿಗ್ಲಿಲ್ಲ ಅಂತ ತಗೊಂಡೆ. ನಿನಗೆ ಬೇಡ ಅಂದ್ರೆ ಹಿಂಗೆ ನೀವೆಲ್ಲದರೂ ನಂಬ್ತಿರೋ ತಾನೆ ಶಿವ. ನನಗೆ ಫೇವ್ರೇಟು ಶಿವ. ಮನೆಯಲ್ಲಿ ಇದು ಹೇಳ್ತಾರೋ ಇಲ್ವೋ ಅಂತ. ನಾನು ಇದಿಲ್ಲ ಅಂದರೆ ಇದೊಂದು ಕಟ್ ಮಾಡ್ಬಿಟ್ಟು ಅಂತ. ಸರಿ ಹೋಗೋದಾ? ಏ ಬೇಡ ಮಗ. ಫ್ರೆಂಡ್ನ ಕಳಿಸ್ಬಿಟ್ಟು ಇವ್ರು ನೋಡಿ ಫೋಟೋಶೂಟ್ ಮಾಡಿಸ್ಕೊತಾ ಇದ್ದಾರೆ.
ಎಲ್ಲರೂ ಫೋಟೋ ತಗೋತಾಯಿದ್ರು. ನಾವು ಇರಲಿಲ್ಲ, ನಾನು ಮತ್ತು ನಮ್ಮ ಮನೆಯವರಿಬ್ಬರೂ ಸಿಟಿ ಒಳಗಡೆ ಹೋಗಿದ್ವಿ. ಅದಾದಮೇಲೆ ಮನೆಗೆ ವಿಡಿಯೋ ಕಾಲ್ ಮಾಡಿ, ಅಂದರೆ ನಮ್ಮ ಅಮ್ಮನ ಮನೆಗೆ ವಿಡಿಯೋ ಕಾಲ್ ಮಾಡಿ ಮಕ್ಕಳ ಜೊತೆ ಎಲ್ಲ, ನನ್ನ ತಮ್ಮನ ಮಕ್ಕಳು, ತಮ್ಮನ ಹೆಂಡ್ತಿ, ನಮ್ಮ ಅಪ್ಪನ ಜೊತೆನೆಲ್ಲ ಮಾತಾಡ್ತಾಯಿದ್ರು. ನಾವು ಅಷ್ಟೊತ್ತಲ್ಲಿ 8:30 9 ಗಂಟೆ ಸಿಟಿ ಒಳಗಡೆ ಹೋಗಿದ್ವಿ. ಒಂದಷ್ಟು ನಾಳೆಗೋಸ್ಕರ ಶಾಪಿಂಗ್ ಮಾಡೋದಿತ್ತು, ಅದಕ್ಕೋಸ್ಕರ ಸಿಟಿ ಒಳಗಡೆ ಹೋಗಿದ್ದು. ಏನು ವಿಶೇಷತೆ ಏನು ಅಂತ ವೆಯ್ಟ್ ಮಾಡ್ತಾಯಿರಿ, ನೆಕ್ಸ್ಟ್ ವಿಡಿಯೋಗೆ ಗೊತ್ತಾಗುತ್ತೆ ನಿಮಗೆ. ಟೈಮ್ 11:30. ಒಂದು ಎಲೆ ಕಿತ್ಕೊಂಬಂದ್ಯಾ, ಇಷ್ಟೊತ್ತಲ್ಲಿ ಕೇಳಬೇಡ್ದು. ನಮ್ಮ ಅಮ್ಮ ನೋಡಿ ಫುಲ್ ಚಳಿಲಿ ಸ್ನೋಮ್ಯಾನ್ ಆಗ್ಬಿಟ್ಟವ್ರೆ. ಹೇಳ್ದೋಳು ರಂಗೋಲಿ ಬಿಡಿ ಅಂತ ಬಿಡೋಕ್ಕೆ, ಅದಕ್ಕೆ ಬಿಡ್ತಾ ಇದ್ದೀನಿ. ನಾನು ನೋಡಿ ಸಿಂಪಲ್ ಆಗಿ ಹೇಳಿದ್ದೀನಿ. ಅವಳು ಆಗಿದ್ದಿದ್ರೆ ಪೂರ್ತಿಯಲ್ಲಿ ಕಾರ್ ಆಯ್ತಲ್ಲ ಅಲ್ಲಿವರೆಗೂ ಊಟ ಹಾಕಿಳ್ಬಿಡೋಳು ಅತ್ಲಾಗಿ. ಸುಮಾರು ಬಿಟ್ಟಿದ್ದೀನಿ, ಸ್ಟ್ರೈನ್ ಆಗೈತೆ ಅಲ್ವಾ. ಇದನ್ನು ಬಿಟ್ಟಿದ್ದೀನಿ, ಮಲ್ಕೋಬೇಕಾಗಿತ್ತು. ಇವತ್ತಿನ ಕೆಲಸದಲ್ಲಿ ನಾನು 11:30 ಟೈಮು, ಇಷ್ಟೋ ತನಕ ಎಚ್ಚರಾಗಿರೋ ಸೀನೇ ಇರಲಿಲ್ಲ. ಆದರೂ ಮಾಡ್ತಾಯಿದ್ದೀನಿ. ನಾಳೆ ಸ್ಪೆಷಲ್ ಡೇ ಇರೋದ್ರಿಂದ ಏನು ಎತ್ತ ಅಂತ ವಿಡಿಯೋಗೆ ವೆಯ್ಟ್ ಮಾಡ್ತಾಯಿರಿ. ನಾಳೆಗೆ ರೆಡಿಯಾಗಿ ನಿಮ್ಮ ಮುಂದೆ ಬರ್ತೀನಿ. ಓಕೆ, ನಾನು ಬಿಡಿಸಿರೋ ರಂಗೋಲಿ ಹೇಗಿದೆ, ನಿಮ್ಗೆ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ನಾಳೆಯ ಸ್ಪೆಷಲ್ ಡೇಗೆ ಒಂದು ಸಿಂಪಲ್ ರಂಗೋಲಿ ಬಿಡೋಣ ಅಂತ ಬಂದೆ. ಆಗ ದೀಕ್ಷನು ಬಂದಳು. ನೋಡಪ್ಪ ಕಲರ್ ಹಾಕ್ಬಿಡೋಣ ಅಂತ ಅಂದೆ. ಸರಿ ಅಂದ್ಬಿಟ್ಟು ಎಷ್ಟೇ ಸ್ಟ್ರೈನ್ ಆಗಿದ್ರು ವಿಶೇಷ ದಿನ ಅಂದರೆ ನನಗೆ ಒಂದು ರಂಗೋಲಿ ಇರಬೇಕು, ಅದಕ್ಕೆ ಕಲರ್ ಕೂಡ ಇರಬೇಕು. ಅದೊಂದು ಮೊದಲಿಂದ ಮಾಡ್ಕೊಬಂದಿದ್ದೀನಿ. ನಾನು ಎಷ್ಟೇ ಸ್ಟ್ರೈನ್ ಆಗಿರಲಿ, ಹುಷಾರಿಲ್ಲದೆ ಇರಲಿ, ಮನೆ ಮುಂದೆ ರಂಗೋಲಿ ಹಾಕ್ದಾಗ್ಲೇ ಆ ದಿನಕ್ಕೆ ಒಂದು ಕಳೆ ಬರೋದು ಅನ್ನೋದು ನನ್ನ ನಂಬಿಕೆ. ಹಾಗೆಯೇ ನನ್ನ ರಂಗೋಲಿ ಹೇಗಿದೆ ಅಂತ ಕಮೆಂಟ್ ಮಾಡಿ. ಹಾಗೆ ನೆಕ್ಸ್ಟ್ ವೀಡಿಯೋಗೆ ವೆಯ್ಟ್ ಮಾಡ್ತಾಯಿರಿ ಅಂತ ಹೇಳ್ತೀನಿ. ಯಾಕಂದರೆ ನೆಕ್ಸ್ಟ್ ವೀಡಿಯೋ ತುಂಬಾ ಚೆನ್ನಾಗಿರುತ್ತೆ ಅನ್ನೋದೊಂದು ಭರವಸೆ ಅಂತ ಇದೆ. ಏನು ವಿಶೇಷತೆ ಅಂತ ತಿಳ್ಕೊಳ್ಳೋ ಕ್ಯೂರಿಯಾಸಿಟಿ ನಿಮಗಿದೆ ಅಂತ ಭಾವಿಸ್ತೀನಿ. ಹಾಗೆಯೇ ಇವತ್ತಿನ ವಿಡಿಯೋ ಹೇಗೆ ಅನ್ನಿಸ್ತು ನಿಮಗೆಲ್ಲ ಇಷ್ಟ ಆಯಿತಾ? ನನ್ನ ಮಗಳ ಫ್ರೆಂಡ್ಗೆ ತುಂಬಾ ಥ್ಯಾಂಕ್ಸ್. ಈ ಕೆಲಸಗಳ ಮಧ್ಯದಲ್ಲಿ ನನ್ನ ಮಗಳಿಗೆ ಬರ್ತ್ಡೇಗೆ ಕೇಕ್ ಕಟ್ ಮಾಡಲಿಕ್ಕೆ ಆಗಲಿಲ್ಲ. ಕೇಕ್ ಕಟ್ ಮಾಡೋದಿರಲಿ, ನಾನು ನೋಡಿ ಹೆಂಗಿದ್ದೀನಿ, ಬೆಳಿಗ್ಗೆಯಿಂದ ಇದೇ ರೀತಿಯೇ ಇದ್ದೀನಿ. ಏನು ಮಾಡೋದು, ಒಬ್ಬೊಬ್ಬರೆಲ್ಲ ನಿಭಾಯಿಸಬೇಕು ಅಂದಾಗ ಇದೇ ರೀತಿ ಆಗುತ್ತೆ. KR ನಗರ ಮನೆ ಕ್ಲೀನ್ ಮಾಡೋ ಅಷ್ಟೊತ್ತಿಗೆ ಸಾಕಾಯಿತು. ಅಮ್ಮ ಬಂದಿದ್ದಕ್ಕೆ ಒಂದಷ್ಟು ಹೆಲ್ಪ್ ಆಗಿದ್ದಂತೂ ನಿಜ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ, ವೆಯ್ಟ್ ಮಾಡ್ತಾಯಿರಿ ಅಂತ ಹೇಳ್ತಾ ಹೋಗಿ ಬರಲಾ? ಕಾಯ್ತಿರ್ತೀರಿ ಅಲ್ವಾ?